ಮಹಿಳೆಯ ಮನೆಯಲ್ಲಿ ಕೈ ನಾಯಕನ ಪ್ರಕರಣಕ್ಕೆ ಈಗ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಕೈ ಮುಖಂಡ ರಾಹಿಲ್ ಶರೀಫ್ ಮೇಲೆ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಮಹಿಳೆಯ ಪತಿ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದ ರಾಹಿಲ್, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು. ಕಾಂಗ್ರೆಸ್ಸಿನ ಮುಖಂಡನೊಬ್ಬ ಮಹಿಳೆಯಿದ್ದ ಮನೆಗೆ ಹೋಗ್ತಾನೆ. ಯಾಕಿಲ್ಲಿದೆಯಾ ಅಂತ ಕೇಳಿದಾಗ ನಾನು ಈಕೆಯನ್ನು ಹಾರೈಕೆ ಮಾಡೋದಕ್ಕೆ ಬಂದಿದ್ದೆ. ಅಲ್ರಯ್ಯ, ಹಾರೈಕೆ ಮಾಡೋದಕ್ಕೆ ಬಂದಿದ್ದ ರಾಹಿಲ್ ಬಾಗಿಲ ಹಾಕೊಂಡದೇನು ಹಾರೈಕೆ ಮಾಡ್ತಿದ್ನು? ಜನ ಪ್ರಶ್ನೆ ಕೇಳ್ತಾರೆ. ಗಂಡ ಇಲ್ಲದ ಮನೆಗೆ ಹೋಗಿದ್ದಲ್ಲದೆ ಆಕೆಯ ಮನೆಯ ಬೆಡ್ರೂಮ್ನಲ್ಲಿಬ್ಬರು ಇದ್ರಂತೆ. ಮಹಿಳೆಯ ಪತಿ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದ ರಾಹಿಲ್. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ವಿಡಿಯೋ ಕೂಡ ವೈರಲ್ ಆಗಿತ್ತು. ವೈರಲ್ ವಿಡಿಯೋಗೆ ಮಹಿಳೆಯಿಂದ ರಿಯಾಕ್ಷನ್ ಸಿಕ್ಕಿದೆ. ರಾಹಿಲ್ ಮತ್ತು ನಾನು ಇಬ್ಬರು ಸ್ನೇಹಿತರು. ನನಗೆ ಹುಷಾರಿಲ್ಲದ ಕಾರಣ ಮಾತ್ರೆ ಕೊಡೋದಕ್ಕೆ ಮನೆಗೆ ಬಂದಿದ್ರು. ಆದರೆ ಮಹಿಳೆಯ ಪತಿ ರಾಹಿಲ್ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ನಾನು ಮತ್ತು ನನ್ನ ಪತ್ನಿ ದೂರವಾಗೋದಕ್ಕೆ ರಾಹಿಲೇ ಕಾರಣ. ನಾವಿಬ್ಬರು ಲವ್ ಮಾಡಿ ಮದುವೆಯಾಗಿದ್ದು 1 ವರ್ಷದಿಂದ ನಾವು ಬೇರೆ ಬೇರೆ ಆಗಿದ್ದೇವೆ. ನಾವು ದೂರವಾಗೋದಕ್ಕೆ ರಾಹಿಲ್ ಕಾರಣ ಎಂದಿರುವ ಮಹಿಳೆಯ ಪತಿ 1 ವರ್ಷದ ಹಿಂದೆ ನನ್ನ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಕಿಸಿದ್ದ. ಇಷ್ಟಕ್ಕೆಲ್ಲ ರಾಹಿಲ್ ಶರೀಫ್ ಕಾರಣ ಎಂದಿರುವ ಪತಿ. ಒಟ್ಟಾರೆ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನೊಬ್ಬ ಮಹಿಳೆಯ ಮನೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದ ಅನ್ನೋ ಪ್ರಕರಣ ಇತ್ತಲ್ಲ, ಆ ಪ್ರಕರಣ ಈಗ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಆರಂಭಿಕವಾಗಿ ಈ ಘಟನೆ ಬೆಳಕಿಗೆ ಬಂದಾಗ ಆ ಮಹಿಳೆ ಹೇಳಿದ್ದೊಂದು ಹೇಳಿಕೆ. ಏನಂತ ಹೇಳಿದ್ರು? ರಾಹಿಲ್ ನನ್ನ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಬಂದಿದ್ದ. ಸರಿ, ಆರೋಗ್ಯ ವಿಚಾರಿಸೋದಕ್ಕೆ ಬಂದಿದ್ದ ರಾಹಿಲ್ ಕದ ಲಾಕ್ ಮಾಡ್ಕೊಂಡು ಅದು ಹೆಂಗೆ ಹಾರೈಕೆ ಮಾಡ್ತಿದ್ದ ಅಂತ ಹೇಳಿ ಜನ ಪ್ರಶ್ನೆ ಮಾಡಿದ್ರು. ಅದಾದ ನಂತರ ಹೆಂಡತಿಯ ಹೇಳಿಕೆಯನ್ನ ಅಲ್ಲೇಗೆಳೆದಂತಹ ಗಂಡ ಹೇಳಿದ್ದೇನು? ರಾಹಿಲಿಗೂ ಮತ್ತು ನನ್ನ ಹೆಂಡತಿಗೂ ಸಂಬಂಧ ಇತ್ತು. ನಾನು ಮತ್ತು ನನ್ನ ಹೆಂಡತಿ ಪ್ರೀತಿ ಮಾಡಿ ಮದುವೆ ಆಗಿದ್ವಿ. ನಮ್ಮಿಬ್ಬರ ನಡುವೆಯೂ ದ್ವೇಷ ಹುಟ್ಟಾಕೋದಕ್ಕೆ ರಾಹಿಲ್ ಕಾರಣ. 1 ವರ್ಷದ ಹಿಂದೆ ನನ್ನ ವಿರುದ್ಧ ಅಟ್ರಾಸಿಟಿ ಕೇಸ್ ಕೊಟ್ಟು ನನ್ನನ್ನು ಒಳಗೆ ಹಾಕಿಸಿದ್ದ. ನಮ್ಮಿಬ್ಬರನ್ನ ಬೇರೆ ಮಾಡಿ ನನ್ನ ಹೆಂಡತಿಯನ್ನು ಕಬಳಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದ. ಹಾಗಾದರೆ ಈ ಪ್ರಕರಣದಲ್ಲಿ ಗಂಡನ ಆರೋಪವನ್ನು ನಂಬೋದಕ್ಕೆ ಸಾಧ್ಯನಾ? ಅಥವಾ ನನ್ನ ಆರೋಗ್ಯವನ್ನು ವಿಚಾರಿಸೋದಕ್ಕೆ ರಾಹಿಲ್ ಬಂದಿದ್ದ ಅಂತ ಹೇಳ್ತಿರುವ ಹೆಂಡತಿಯ ಆರೋಪವನ್ನು ಸ್ವೀಕರಿಸೋದಕ್ಕೆ ಸಾಧ್ಯನಾ? ನಾನೊಬ್ಬ ಕಾಂಗ್ರೆಸ್ ಮುಖಂಡ, ಹಾಗಾಗಿ ಜನಸೇವೆ ನನ್ನ ವೃತ್ತಿಯ ಒಂದು ಭಾಗ. ಹಾಗಾಗಿ ನನ್ನ ಮತದಾರರ ಮನೆಗೆ ನಾನು ಹೋಗಿ ಆಗಾಗ ಆರೋಗ್ಯವನ್ನು ವಿಚಾರಿಸ್ತಾ ಇರ್ತೀನಿ ಅಂತ ಹೇಳ್ತಿರುವಂತಹ ರಾಹಿಲ್ ಆರೋಪವನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯನಾ? ಇಲ್ಲಿ ಯಾರ ಕ್ಲಾರಿಟಿ ಸತ್ಯವಾಗಿದೆ? ಇನ್ನೂ ಕೂಡ ಗೊಂದಲ. ಪೊಲೀಸ್ ತನಿಖೆ ಆಗ್ತಾ ಇದೆ. ನೋಡಿ, ಚಿಕ್ಕಮಗಳೂರು ಮೊದಲೇ ಸೂಕ್ಷ್ಮ ಪ್ರದೇಶ. ರಾಹಿಲು ಬೇರೆ ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿ. ಇನ್ನ ಮಹಿಳೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಮಹಿಳೆ. ಆಕೆಯ ಗಂಡ 1 ವರ್ಷದಿಂದ ಗಂಡ ಹೆಂಡತಿ ಸರಿ ಇಲ್ಲ. ಅವ್ರ ಸಂಸಾರದಲ್ಲಿ ಏನೋ ಸಮಸ್ಯೆ ಇದೆ, ಎಲ್ಲೋ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಹಿಂಗಿದ್ದಾಗ ಕಾಗೆ ಬಂದು ಕೂತ್ಕೊಳ್ಳೋದಕ್ಕೂ ಆ್ಯಪಲ್ ಕೆಳಗೆ ಬೀಳೋದಕ್ಕೂ ಸರಿ ಆಯಿತು. 1 ವರ್ಷದಿಂದ ಗಂಡ ಹೆಂಡತಿ ದೂರ ಇದ್ರು. ನೋಡುವಾಗ ರಾಹಿಲ್ ಲಾಕ್ ಮಾಡ್ಕೊಂಡು ಮನೆ ಒಳಗಿದ್ದ. ಸ್ವಾಭಾವಿಕವಾಗಿ ಗಂಡನಿಗೊಂದು ಅನುಮಾನ ಬಂದೇ ಬರುತ್ತೆ. ನನ್ನ ಮತ್ತು ನನ್ನ ಹೆಂಡತಿಯ ನಡುವಿನ ವೈಮನಸ್ಸಿಕ ಕಾರಣ ಈ ಅಷಡ್ಡಾಳ ಆಗಿರ್ಬೋದು ಅಂಥೇಳಿ ಗಂಡನ ಅಭಿಪ್ರಾಯ. ಸೊ ಇಲ್ಲಿ ಯಾರ ಅಭಿಪ್ರಾಯವನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಂದು ಘಟನೆ ನಡೆದಾಗ ಘಟನೆಯ ಹಿಂದೆ 2 ತರಹದ ಕಥೆಗಳು ಹುಡ್ಕೊಂಡಿರ್ತವೆ. 2 ಪಾರ್ಟಿಯ ಕಥೆಗಳನ್ನು ಒಂದ್ಸತಿ ನಾವು ಕೇಳಬೇಕು. ವಿ ಆರ್ ಎಕ್ಸಲೆಂಟ್ ಲಿಸನರ್ ಆಗಬೇಕು. ನಾವು 2 ಪಾರ್ಟಿಯ ವಿಚಾರಗಳನ್ನು ಕೇಳಬೇಕು. ಈಗಾಗಲೇ ಕೇಸ್ ಆಗಿದೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಟ್ಟಕಡೆಯದಾಗಿ ಕಾಡುವಂತಹದ್ದು ಇದೊಂದು ರಾಜಕೀಯ ಪ್ರೇರಿತವಾದಂತಹ ಅಲಿಗೇಷನ್, ಆರೋಪನ. ರಾಹಿಲು ಕಾಂಗ್ರೆಸ್ ಮುಖಂಡ, ಅಲ್ಲೊಂದಷ್ಟು ಜನ ಕಿರಿಕ್ ಮಾಡಿದವರು ಬಿಜೆಪಿಯ ಕಾರ್ಯಕರ್ತರಾಗಿದ್ದರು. ಹಾಗಾಗಿ ಕಾಂಗ್ರೆಸ್ ಮುಖಂಡನನ್ನ ಹೆಂಗಾದ್ರೂ ಮಾಡಿ ಸಿಕ್ಕಿ ಹಾಕಿಸಬೇಕು ಅಂತ ಹೇಳಿ ಏನಾದರೂ ಇದೊಂದು ಪೊಲಿಟಿಕಲ್ ಬಣ್ಣವನ್ನು ಬಳಸಿಕೊಳ್ತಾ ಈ ಎಲ್ಲ ಅರ್ಥಗಳಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ.
ಚಿಕ್ಕಮಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. 1 ವರ್ಷದ ಹಿಂದೆ ನನ್ನ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ದ ಅಂತೇಳಿ ಆ ಹೆಣ್ಣು ಮಗಳ ಗಂಡ, ಇಷ್ಟಕ್ಕೆಲ್ಲ ರಾಹಿಲ್ ಶರೀಫೆ ಕಾರಣ ಎಂದಿರುವ ಪತಿ. ಒಟ್ಟಾರೆ ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.